ಬಡಗ ಪ್ರೊಫೆಷನಲ್ ಸಾರ್ಬ ಲೇಟ್ ಪ್ರೊಫೆಸರ್ BS ರಾಮಣ್ಣ ಅಯ್ಯ ಅವರ ಹಿಂಗ ಕೈ ಮುಗದನೆಯೋ ಅಣ್ಣಿಕ್ಕೂರೆ ನಂಗೆ ರಾಮಣ್ಣ ಅಯ್ಯ ಅವರ ಪತಿ ವರ್ಷೋಳಿಂದ ಶಿವಕುಮಾರ್ ಬೆಳ್ಳನ್ ಅನ್ನವಕ ನಂಗಾಗಿ ಹೇಗಿಯಾರ ಅರವಿಂದ್ ಕೊಂಡನ್ ಸರ್ ಗಮನಿಸಿದ್ದಿ ಅಯ್ಯನ ಬುಕ್ ನಾನೇ ಓದಿದ್ರೆ ಅಲ್ಲ ನಾ ಅರಿವಿಲ್ಲ ಅಂತ. ಸೊ ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಸೊ ಅಯ್ಯನ ಬಗ್ಗೆ ದಿಸ್ ಟಾಕ್ ಇಸ್ ಡೆಡಿಕೇಟೆಡ್ ಟು ಹಿಮ್. ಸೊ ಅಯ್ಯ ಬಂದು ಹುಟ್ಟಿದ್ದು 1936ಗೆ August 15th ಹುಟ್ಟಿದ್ದಾರೆ. ಅಂಡ್ ಇನ್ ಇಸ್ 81 years of life ಜರ್ನಿಗೆ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಏನು ಇಂಟ್ರೆಸ್ಟಿಂಗ್ ಇಲ್ಲ, ಅಯ್ಯ ಬಂದು ತನ್ನ ಸ್ಕೂಲಿಂಗ್ ಎಲ್ಲ ಬಂದು ವೆರಿ ಹಂಬಲ್ ವೇ ಕತ್ತುದು ಹಣ್ಣಿಕೋರೆ ಸ್ಕೂಲ್ ಕತ್ತಿದ್ದಾರೆ. ಕತ್ತುಟು ಅದಕ್ಕೆ ದೊಡ್ಡ ನಂಜನಾಡು ಸ್ಕೂಲು. ಬಟ್ ಆಗದೆ ಒಂದು ನೋಟ್ ಮಾಡೋದು, ಐ ಆಮ್ ಟಾಕಿಂಗ್ ಅಬೌಟ್ 1950s ತನ್ನ ಪೇರೆಂಟ್ಸ್ ಬಂದು ಟ್ರೈಂಗ್ ಟು ಶೇರ್. ತನ್ನ ಪೇರೆಂಟ್ಸ್ ಬಂದು ತನ್ನ ಇದನ್ನ ಎಜುಕೇಶನ್ ನೋಡಿ ಮೋಟಿವೇಟ್ ಆಯ್ತು. ಚೆನ್ನೈಗೌಡ ಲಾಯಲಾ ಕಾಲೇಜ್ಗೆ ಬಂದು ಹೈಯರ್ ಸ್ಟಡೀಸ್ ಮಾಡ್ತಾರೆ. ಆ ಚೆನ್ನೈ ಲಾಯಲಾ ಕಾಲೇಜ್ಗೆ ಹೈಯರ್ ಸ್ಟಡೀಸ್ ಬಿರಿಕಿದ ಗಿಂದೋಡು 1960ಗೆ ಬಂದು ಮ್ಯಾಂಗ್ಳೂರ್ದ ಗಡುವ ಸೆಂಟ್ ಅಲಾಯಸ್ ಯೂನಿವರ್ಸಿಟಿ ಕಾಲೇಜ್, ಅದೊಂದು ಅಟಾನಮಸ್ ಕಾಲೇಜು, ಅಲ್ಲಿಗೆ ಬಂದು ಈಸ್ ಜಾಯ್ನಿಂಗ್ ಆಸ್ ಅ ಲೆಕ್ಚರರ್ ಇನ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಅಲ್ಲ ಇದು ಬಂದು ನನ್ನ ಕಮ್ಯುನಿಟಿಗೆ ಎಲ್ಲದೇ ಒಂದು ಕಾಲೇಜ್ದಾಗ್ಯೋ ಒಂದು ಸ್ಕೂಲ್ದಾಗ್ಯೋ ಒಂದು ಟೀಚರ್ ಆಗೋ ಪ್ರೊಫೆಸರ್ ಜಾಯ್ನ್ ಮಾಡ್ಯಾರ. ಅಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂದ್ರೆ ತನ್ನ ಜರ್ನಿಗೆ ಈ 35 years ಆಫ್ ಪ್ರೊಫೆಷನಲ್ ಜರ್ನಿಗೆ ನೋಡೋನಿಗ ಆಲ್ಮೋಸ್ಟ್ ಎವ್ರಿ ಇಯರ್ ಈಸ್ ರಿಟನ್ ಸಮ್ ಬುಕ್ಸ್. ಇಟ್ಸ್ ನಾಟ್ ದಟ್ ಲೈಕ್ ಒಂದು ಟೈಮ್ ಸಿಲರ್ ಬಂದು ಒಂದು ಸಕ್ಸಸ್ ಬಂದು ಒಂದು ಡೆಸ್ಟಿನೇಷನ್ ಮಾಕೆ ನೆನ್ಸಿಟ್ಟು ನಾ ಇದನ್ನ ಅಚೀವ್ ಮಾಡಿಟ್ಟೆ, ಅದನ್ನ ಅಚೀವ್ ಮಾಡಿದ್ರಿಂದ ನಂಗೆ ಅಲ್ಲಿ ಹೋಗಿ ನಿಂತುಕು ನಾವು ಇಲ್ಲ ತಾ ಬಂದು ಅದು ನಿಲ್ಲಾದಂಗೆ ಇಟ್ಸ್ ಅನ್ ಅಂಟೈರಿಂಗ್ ವರ್ಕ್ ಅಂದಂಗೆ. ಈ 35 years ಬಂದು ಕಂಟಿನ್ಯೂಸ್ ಹಾರ್ಡ್ ವರ್ಕ್. ಇನ್ಫ್ಯಾಕ್ಟ್ ಅದನ್ನ ನೋಡೋಣ, ಹಿ ಹ್ಯಾಸ್ ಆಥರ್ಡ್ 114 books ಇನ್ ಆಲ್ಮೋಸ್ಟ್ 5 different subjects. ಈಗ ಕಾಮರ್ಸ್ ಬರ್ತಾರೆ, ಅಕೌಂಟೆನ್ಸಿಗೆ ಬರ್ತಾರೆ, ಬಿಸ್ನೆಸ್ ಲಾಗೆ ಬರ್ತಾರೆ, ಎಕನಾಮಿಕ್ಸ್ ರಿಲೇಟೆಡ್ ಬರ್ತಾರೆ. ಇನ್ಫ್ಯಾಕ್ಟ್ ನಾ ಈಗ ಅಮೆಝಾನ್ ಬುಕ್ ಹೋಗಿ ನೋಡೋಣ, ಈಗ ಲಿಸ್ಟ್ ಬಂದು ಪೊದುವಾಗಿ ಆಥರ್ಗೆ ಒಂದು 10 ಬುಕ್ಕಿಗೆ ನೋಡ ಅವ್ರ ಆಥರ್ನಿಗೆ ಹೋಗ್ಬಿಟ್ರ. ಅಲ್ಲ ಈ ನಂಗೆ ಬಡಗ ಅಯ್ಯ ನಂಗೆ ಲೇಟ್ BS ರಾಮನ್ ಅಯ್ಯನ ಇದನ್ನು ನೋಡೋನಿಗ ಅದು ಬಂದು ಪೇಜಸ್ ಬುಕ್ನ ಲಿಸ್ಟೇ ಬಂದು 10 pages ಮೇಲೆ ತಾಂಡ್ರ. ಸೊ ಅದು ನೋಡೋನಿಗೆ ಬಂದು ಇದು ಬಂದು ಏನೋ ಒಂದು ಸಾಧಾರಣ ಬುಕ್ ಅಂದ್ರೆ ಇಲ್ಲ, ಇದೆಲ್ಲವೇ ಒಂದು ಟಫ್ ಆನ ಸಬ್ಜೆಕ್ಟ್ಸ್. ಪೊದುವಾಗೇ ಎಲ್ಲಾಗ ಅಕೌಂಟೆನ್ಸಿ ಕಾಮರ್ಸ್ ಬಂದು ನೆರೆಯ ನೋಡೋನಿಗ ಇಟ್ಸ್ ವೆರಿ ಈ ಸಬ್ಜೆಕ್ಟ್ ನೋಡೋದಕ್ಕೆ ಯು ನೀಡ್ ಅ ಲೆವೆಲ್ ಆಫ್ ಇಂಟೆಲಿಜೆನ್ಸ್. ಸೊ ಆ ಸಬ್ಜೆಕ್ಟ್ ಬಂದು ಈ ಫೀಡ್ಬ್ಯಾಕ್ ಫ್ರಮ್ ಸ್ಟೂಡೆಂಟ್ಸ್ ಆಫ್ ದಿಸ್ ಕಾಲೇಜ್ ಏನಂದಾರ ಅಂದ್ರೆ ತಮಾಕು ಒಂದು ಟಫ್ ಆನ ಸಬ್ಜೆಕ್ಟ, ತಮಾಕು ಒಂದು ಪ್ರೊಫೆಸರು ಹೆಂಗೆಲ್ಲ ಒಂದು ಎಂಜಾಯಬಲ್ ಆಡೋಂಗೆ ಅಪ್ಪರ ಸಿಂಪಲ್ ಅದನ್ನ ಬಂದು ಡಿಸಿಫರ್ ಮಾಡಿ ಬರ್ತಾರೆ ಎಂಬುತ್ತ ಅದನ್ನ ಕರೆತು ಇದನ್ನ ನೆರೆಯ ತನ್ನ ಪತಿ ಶೇರ್ ಮಾಡಿದ್ದಾರೆ. ಅದನ್ನ ಫ್ಯೂ ಎಕ್ಸಾಂಪಲ್ಸ್ ಈಗನೆ ಇದು ಅಂದ್ರೆ ನಂಗದ ಲೈಫ್ ಲೆಸನ್ಸ್ ತನ್ನ ಲೇಟ್ BS ರಾಮನ್ ಅಂತ ನಂಗ ಇನ್ಸ್ಪಿರೇಷನ್ ಎತ್ತೆ ಆಡೋದು ಎಂಬುದನ್ನ ಒಂದು 3 to 4 points ನ ಶೇರ್ ಮಾಡಿ. ಅದಕ್ಕೆ ಆಸ್ ಅ ಪ್ರೊಫೆಸರ್ ಬಂದು ಒಂದು ಟೈಮ್ ಈಗ ಬಂದಾಗ ಒಂದು ಸ್ಟೂಡೆಂಟ್ ಬಂದು ಏನು ಮಾಡಿದ್ದಾನೆ ಅಂದ್ರೆ ಮುದಾಡ್ಜಿನ ಆಸ್ ಎನಿ ಕಾಲೇಜ್ ಸ್ಟೂಡೆಂಟು ಹಿ ವಾಸ್ ಮುದಾಡ್ಜಿನ ಪೊದುವ ಕಾಲೇಜ್ ಲೈಫ್ಗೆಲ್ಲ ಡ್ರಿಂಕ್ ಮಾಡೋ ಪಳಕ ಆಡದೆ. ಸೊ ಡ್ರಿಂಕ್ ಮಾಡಿದ್ದು ನೆಕ್ಸ್ಟ್ ಡೇ ಕಾಲೇಜ್ ಓಪನಿಗ ನನ್ನ ಪ್ರೊಫೆಸರ್ BS ರಾಮನ್ನ ಕ್ಲಾಸು ಆಗ ಓಪನಿಗೆ ಅಂಜಿನೇ ಇಟ್ಟಿದ್ದಾರೆ. ಬಿಕಾಸ್ ಈಸ್ ಅ ಪ್ರೊಫೆಸರ್ ಆಫ್ ಕಮಿಟ್ಮೆಂಟ್ ಅಂಡ್ ವೆರಿ ಸ್ಟ್ರಿಕ್ಟ್ ಆನ್ ಅ ಪ್ರೊಫೆಸರ್. ಈಸ್ ವೆರಿ ಸ್ಟ್ರಿಕ್ಟ್ ಔಟ್ಸೈಡ್ ಬಟ್ ಈಸ್ ವೆರಿ ಜೋವಿಯಲ್ ಇನ್ಸೈಡ್ ಅನ್ನಂಗೆ. ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್. ತನ್ನ ಸಾರು ಹೋಗಿ ಆ ಸ್ಟೂಡೆಂಟ್ ಕೇಪನಿಗ ಶಿ ವಾಸ್ ಅಸ್ಯೂಮಿಂಗ್ ಆ ಪ್ರೊಫೆಸರ್ ನಂಗೆ BS ರಾಮನ್ ಪ್ರೊಫೆಸರ್ ಬಂದು ತನ್ನ ನುಡುಗನ ಮಾಕೆ ಪನಿಷ್ ಮಾಡನ ಮಾಕೆಯಿಂದ ಆ ಸ್ಟೂಡೆಂಟ್ ನಿಲ್ಸಿದ್ದಾನೆ. ಆಮೇಲೆ ತಾನು ನೆನಚಿದ ಟೋಟಲ್ ಆಪೋಸಿಟ್ ಆ ಸ್ಟೂಡೆಂಟ್ ಬಂದು ಕೈ ಹಿಡಿತು, ಸರಿ ನೀ ತಪ್ಪು ಮಾಡಿಟ್ಟೆ ಬಿಕಾಸ್ ಆಫ್ ದ ಹ್ಯಾಂಗ್ ಓವರ್ ಇನ್ ಕ್ಲಾಸ್ ಅಟೆಂಡ್ ಮಾಡೋದು ಮುಡಿವಿಲ್ಲ. ಬಟ್ ಅದರಿಂದ ಹೊರಡು ಲೈಫ್ ಲೆಸನ್ಸ್ ಏನಂದ್ರೆ ಹಿ ಈಸ್ ಮೆಂಟೋರಿಂಗ್ ಹಿಮ್. ಇಲ್ಲಿಗಿಂತ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಟೀಚರ್, ಅ ಮೆಂಟಾರ್ ಆರ್ ಅ ಕೋಚ್ ಅಂತ ಬಂದ್ರ. ಸೊ ಹಿ ವೆಂಟ್ ಒನ್ ಸ್ಟೆಪ್ ಅಬವ್ ಅ ಟೀಚರ್ ಆರ್ ಅಬವ್ ಅ ಪ್ರೊಫೆಸರ್. ಅದು ನೋಡೋದು ಇಸ್ ಕಾಲ್ಡ್ ಎಸ್ ಕೋಚಿಂಗ್ ಆರ್ ಮೆಂಟೋರಿಂಗ್. ಆಗದೆ ಐ ಆಮ್ ಟಾಕಿಂಗ್ ಅಬೌಟ್ 1960s ಆ ಮೆಂಟೋರ್ ಮಾಡಿ ಈ ತಮಾಕೆಲ್ಲ ಮಾಡಬೇಡ ಬಿಕಾಸ್ ಅ ಲಾಟ್ ಆಫ್ ಪೊಟೆನ್ಷಿಯಲ್. ಈಗ ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ಕೋಟ್ ಬೈ ಗೋಯಟ್ ಅಂದಾರ. ಇಟ್ಸ್ ಅ ವೆರಿ ಓಲ್ಡ್ ಫಿಲಾಸಫರ್. ಹೇಗಿನ ಅದನ್ನ ಬಡಗುದಿಗೆ ಹೇಗಿನೇ ಈಗ ಒಬ್ಬ ಒಂದು ಲೆವೆಲ್ ಆಫ್ ಟ್ಯಾಲೆಂಟ್ ಆಡೋಮನ ನೀ ಅದೇ ಬಿಟ್ಲೆ
ಅಮ್ಮ ಆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬನ್ನ ಆಲೆ ಅಮ್ಮನ ಮೆಂಟೋರ್ ವಾದ್ಯಾರ್ ಬಂದು ಅಮ್ಮನೋಡ ಟ್ಯಾಲೆಂಟ್ ಬಂದು ರೈಟ್ ಡೈರೆಕ್ಷನ್ ಮೋಲ್ಡ್ ಮಾಡೋನಿಗ ಇಟ್ ಬಿಕಮ್ ಸಮ್ ಒನ್ ಎಲ್ಸ್. ಈಗ ನಂಗೆ ಎಲ್ಲ ಅದನ್ನ ಲೈಫ್ ನೋಡಿದ್ರು, ದಟ್ ಮೀನ್ಸ್ ಗಿವಿಂಗ್ ಅ ಡೈರೆಕ್ಷನ್ ಲೈಫ್. ಸೊ ಆ ಪಾಯಿಂಟ್ ಗೆ ಪ್ರೊಫೆಸರ್ ರಾಮನ್ ಅವ್ಕ ಅದನ್ನ ಮಾಡಿದ್ದಾರೆ, ಕರೆಕ್ಟ್ ಆನ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದನ್ನ ಏನ ಬ್ಯೂಟಿ ಇಂದಲೇ ಈ ಆ ಸ್ಟೂಡೆಂಟ್ ಇಂದು ಈ ಫೌಂಡ್ ಔಟ್ ಇಸ್ ಇನ್ವೆಂಟೆಡ್ ಅ ಮಸ್ಕಿಟೋ ರಿಪೆಲೆಂಟ್ ಅಂಡ್ he was awarded a gold medal for discovering that mosquito repellent. ಆ ವಿಡಿಯೋ ಕ್ಲಿಪ್ ಗೆ ತಾ ಹೇಗೆರ and I am dedicating this medal to late Professor B.S. Raman and Hegera. So this is the first inspirational story and learning from late Professor B.S. Raman. ಅದಮಾಗೆ ನನ್ನ ಕಮ್ಯುನಿಟಿಗೆ நிறைய ಪ್ರೊಫೆಸರ್ಸ್ ಟೀಚರ್ಸ್ ಇದ್ದಾರೆ. ಕ್ಯಾನ್ ಯು ಇನ್ಸ್ಪೈರ್ ಸಮ್ವನ್? ಈಗ ನಿನ್ನ ನೋಡಿ ಇನ್ಸ್ಪೈರ್ ಆಗಿ ಅಮ್ಮ ಬೇರೆ ಲೆವೆಲ್ಗೆ ಬಂದ ಅಂದ್ರೆ ಒಂದು ವರ್ಲ್ಡ್ ಸ್ಟೇಜ್ ಲೆವೆಲ್ಗೆ ಅಚೀವ್ ಮಾಡ ಅಂದ್ರೆ ದಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಅದಮಾಗೆ நிறைய ಇದ್ದಾರೆ, ಯು ವಿಲ್ ಸಿ ಮೋರ್. ಈಗ ನೆಕ್ಸ್ಟ್ ಲೆವೆಲ್ ಈಗ ನೋಡೋಣ. ಈಗ ಈ ಬುಕ್ಸ್ ಮಾತ್ರ ನಿಲ್ಸಿಲ್ಲ, ಈ ಬುಕ್ಸ್ 114 ಬುಕ್ಸ್ ಇಲ್ಲ. He was the first person to be instrumental to bring BBA in Karnataka. In fact, ಹೇಗೆರ ತಾನ ನೆರೆಯನ್ ಸರ್ ವಿಚಾರಿಸಿದ ಎನ್ನ ಇನ್ಫ್ಯಾಕ್ಟ್ ಕ್ಲೋಸ್ ಫ್ರೆಂಡಿಗೆ ತನ್ನ ಸ್ಟೂಡೆಂಟ್ ಈ ನೆರೇಟೆಡ್ ದಟ್ ಇಂದು ಎ ಯೂನಿವರ್ಸಿಟಿ ಅಕ್ರಾಸ್ ಇಂಡಿಯಾ ಈ ಕಾಮರ್ಸ್ ಅಂಡ್ ಅಕೌಂಟ್ಸ್ ಒಂದು ಓಲೆ ಲೇಟ್ ಪ್ರೊಫೆಸರ್ B.S. ರಾಮ್ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ತನ್ನದು ಬಂದು ಒಂದು ರೆಫರೆನ್ಸ್ ಬುಕ್ ಆಡದೆ ಯೂನಿವರ್ಸಿಟಿ. ಅದು ಬಂದು ನಂಗೆ ಬಡುಗರಿಗೆ ಬಂದು ಜ್ಞಾನ ವಿಷಯ. ನೆಕ್ಸ್ಟ್ ಲೆಸನ್ ಫ್ರಮ್ ಹಿಮ್ ಇಸ್ ದಟ್ ಲೆಸನ್ ಏನಂದ್ರೆ ಕಮಿಟ್ಮೆಂಟ್. ಈಗ ತನ್ನ ಕಾಲೇಜ್ ಇಬ್ಬನಿಗ ವಿಲ್ ಬಿ ವೆರಿ ಸರ್ಪ್ರೈಸ್. ಈ 35 years ಆಫ್ ಪ್ರೊಫೆಷನಲ್ ಜರ್ನಿಗೆ ನಂಗೆ ಎಲ್ಲದೇ ಒಂದು ಆವರೇಜ್ ಒಂದು ವರ್ಷಗ ಒಂದು ಅಟ್ಲೀಸ್ಟ್ ಒಂದು 10 ದಿನವಾಗಿ ದೀರತ್ತಿನ ಆಫೀಸ್ ಇಂದ ಬಿಕಾಸ್ ಆಫ್ ಮೇ ಬಿ ಡ್ಯೂ ಟು ಸಿಕ್ನೆಸ್ ಆರ್ ವೇರಿಯಸ್ ಅದರ್ ಪ್ರಾಬ್ಲಮ್ಸ್ ಇಂದ. ಆಲ್ ಯು ಬಿ ಸರ್ಪ್ರೈಸ್ ರಾಮನ್ ಅಯ್ಯವ್ಕ 35 years ಕೆರಿಯರ್ಗೆ is not taken leave more than 10 days. I am telling not more than 10 days. It's a reality. ಇದು ಬಂದು ಓಪನ್ ಮೀಟಿಂಗ್ ಗೆ ಇಟ್ ಇಸ್ ವೆರಿಫೈಡ್ ಬೈ ದಿ ಮ್ಯಾನೇಜ್ಮೆಂಟ್ ಕಮಿಟಿ ಆಫ್ ಅಲೋಸಿಯಸ್ ಕಾಲೇಜ್. ಒಂದು ಓಪನ್ ಮೀಟಿಂಗ್ ಶೇರ್ ಮಾಡ್ಯಾರ. ಆದ್ರೆ ಇದನ್ನ ಏನಂದ್ರೆ ಇದೊಂದು ನನಗೆ ಏನು ಲೆಸನ್ ಅಂದ್ರೆ ಈಗ ನಂಗೆ ಎಲ್ಲವೇ ಒಂದು ಕೆಲಸ ಗೀದನೆ ನಂಗೆ ಪ್ರೊಫೆಷನಲ್ ಜರ್ನಿ ಅಲ್ಲಿ ಸರಿ, ನಂಗೆ ಪರ್ಸನಲ್ ಲೈಫ್ ಅಲ್ಲಿ ಸರಿ, ವಿ ಆಲ್ ಡೂ ಅ ಪ್ರಾಮಿಸ್. ನಂಗೆ ಎಲ್ಲವೇ ಪ್ರಾಮಿಸ್ ಮಾಡೋ. ಬಟ್ ಪ್ರಾಮಿಸ್ಗೂ ಕಮಿಟ್ಮೆಂಟ್ಗೂ ಏನು ಡಿಫರೆನ್ಸ್ ಅಂದ್ರೆ ಪ್ರಾಮಿಸ್ sometimes few promises are made, many promises are made, but very few promises are kept in there. இங்க நிறைய ப்ராமிஸ் பண்ணோம், அலையால அதுக்கு கம்மியான ப்ராமிசஸ் தான் நாங்க கீப் பண்ணோம். அல்ல கமிட்மெண்ட் ಒಂದು ಮಾಡಿட்டಂದ್ರೆ you have to keep 100%. அதுதான் difference between a promise and a commitment. This is the second lesson I learned from late Raman Ayya. Third lesson which I learned is that ತನ್ನ ಎಫರ್ಟ್ ಇಂದ ಇನ್ಫ್ಯಾಕ್ಟ್ ಈ ಸ್ಟಾರ್ಟೆಡ್ ಇಸ್ ಕೆರಿಯರ್ ಇನ್ ಅ ವೆರಿ ವೆರಿ ಮಾಡಸ್ಟ್ ವೇ. ಅಲ್ಲೇ ಒಂದು ಸಾಧಾರಣ ಸ್ಕೂಲ್ ಕತ್ತು ಒಂದು ಕಾಲೇಜ್ಗೆ ಬನ್ನ ಲೋಯಲಾಲ್ ಕಾಲೇಜು, ಅದು ಇಂದೋಡು ಮ್ಯಾಂಗ್ಳೂರ್ ಸಿಟಿ ಅಂಡ್ ಮ್ಯಾಂಗ್ಳೂರ್ ಇಸ್ ನಾಟ್ ಅ ಮೆಟ್ರೋ ಆಲ್ಸೋ. ಅತ್ತಮ್ಮ ಕೇಳಿದ್ದು ಎತ್ತೆ ಬಪ್ಪುದು ಅಂದ್ರೆ ನಂಗೆ ಜಾಪನೀಸ್ ಕಾನ್ಸೆಪ್ಟ್ ಹೇಗ್ಯಾರ ಕೈಸನ್ ಅಂದಾರ. ಕೈಸನ್ ಅಂದ್ರೆ ಏನಂದ್ರೆ ಸ್ಮಾಲ್ ಇನ್ಕ್ರಿಮೆಂಟ್ಸ್, ಸ್ಮಾಲ್ ಕಂಟಿನ್ಯೂಸ್ ಇನ್ಕ್ರಿಮೆಂಟ್ಸ್ ಅಂದಾರ. ಆಗ ಇದಕ್ಕೆ ಏನ್ ಮಾಡ್ಯಾರ ಅಂದ್ರೆ ಇಟ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅನ್ ಆರ್ಡಿನರಿ ಪರ್ಸನ್ ಅಂಡ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಎಂಬುದು ದಟ್ ಲಿಟಲ್ ಎಕ್ಸ್ಟ್ರಾ. ನಂಗೆ ಒಲಿಂಪಿಕ್ ಗೆ ನೋಡಿದನು ಗೋಲ್ಡ್ ಮೆಡಲ್ಗೂ ಸಿಲ್ವರ್ ಮೆಡಲ್ಗೂ ಏನು ಡಿಫರೆನ್ಸ್ ಅಂದ್ರೆ ಇಟ್ಸ್ ಜಸ್ಟ್ ದಟ್ 1 ಸ್ಮಾಲ್ ಮಿಲಿ ಸೆಕೆಂಡ್. ಸೊ ತನ್ನ ಕೆರಿಯರ್ ಲರ್ನಿಂಗ್ ನೋಡೋನಿಗ ಒಂದೊಂದು ಸೆಮಿಸ್ಟರ್ ವೈಸು ಬುಕ್ ಬರ್ತಾರೆ. ಸೊ ಇದು ಎಲ್ಲವೇ ಓವರ್ ನೈಟ್ ನಡೆಯ 35 years ಆಫ್ ದವ ಮುಂದೆ ಆಗೋ ಕಮಿಟ್ಮೆಂಟ್ ಅಂದೇ ಆಗೋ. So that is how he became from an ordinary person to an extraordinary person. Third important thing in Nodaniga, he was not just a teacher or professor. He was a good blend of a teacher, a professor, a mentor and a coach. So ಇದು ಎಲ್ಲ ಪೊದುವಾ ಸಿಲರ್ ಬಂದು ಈಗ ನಂಗೆ ಕಾರ್ಪೊರೇಟ್ ಲೈಫ್ ಇದು ನೋಡೋ ಸಿಲರ್ ಮೆಂಟೋರ್ ಆದಾರ, ಸಿಲರ್ ಕೋಚ್ ಆದಾರ, ಸಿಲರ್ ನಂಗೆ ಪೊದುವಾ ಅಕಾಡೆಮಿಕ್ಸ್ ತೆಗೆದ ಟೀಚರ್ ಅನ್ನೋ. ತನ್ನ ಇಂಡಸ್ಟ್ರಿಗೆ he was an ideal blend of all the three. So that is an amazing quality to achieve. And another quality I have to see is that ಈಗ aspiration and ambition.
ಈಗ பொதுவாகவே ನಂಗೆ ಬಡು ಕುನ್ನವೆ ಕೇಳ್ತಿಲ್ಲ ಅಡೇ ನೀ ಕಾಲೇಜ್ ಕೊಡ್ಸಿ ಏನಂದ್ರೆ ಅಡೇ ನಾ ಐ ಟಿ ಅಣ್ಣ ನಾ ಐ ಟಿ ಬಿರಿಕಿಟ್ಟು ಅದೇ ಹೋಗಿ ಒಂದು ದೊಡ್ಡ TCS ಇನ್ಫೋಸಿಸ್ ಕಂಪನಿ ಜಾಯಿನ್ ಮಾಡಿ நிறைய ಸಂಭವಿಸಿ US ಆನ್ ಸೈಟ್ ಹೋಗ್ಬೋದಣ್ಣ ಆನ್ ಸೈಟ್ ಹೋಗಿ நிறைய ಸಂಭವಿಸಿ ಒಂದು ಮನೆ ಕಟ್ಟೋದು ಒಂದು ಕಾರ್ ಈಸೋದು. ಸೊ ದಿಸ್ ಇಸ್ ವಾಟ್ ದೇ ಆರ್ ಎವ್ರಿಬಡೀಸ್ ಡ್ರೀಮ್ ಆರ್ ಡಿಸೈರ್ ಅಣ್ಣ. ದಿಸ್ ಇಸ್ ಕಾಲ್ಡ್ ಆಸ್ ಆಂಬಿಷನ್. ಆಲೆ ನಂಗೆ ಏನು ಮಾಡೋ ಅಂದ್ರೆ ಮೆಜಾರಿಟಿ ಬಂದು ಈ ಆಂಬಿಷನ್ ನೋಡ ನಂಗೆ ಲೈಫ್ ನಿಲ್ಚಿಟ್ ನಾವು. ಆಲೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಂಬಿಷನ್ ಅಂಡ್ ಆಸ್ಪಿರೇಷನ್ ಅಂದ್ರೆ ವೆರಿ ಫ್ಯೂ ಪೀಪಲ್ ಅಸ್ಪೈರ್ ಬಟ್ ಮೆನಿ ಹ್ಯಾವ್ ಅನ್ ಆಂಬಿಷನ್. ಈ ಆಸ್ಪಿರೇಷನ್ ಎಂಬುದು ದೇ ಡೋಂಟ್ ರನ್ ಬಿಹೈಂಡ್ ಮನಿ. ಈ ಆಸ್ಪಿರೇಷನ್ ಎಲ್ಲ ಫಂಡಮೆಂಟಲ್ ಏನಂದ್ರೆ ದೇ ಕೀಪ್ ಆನ್ ಡೂಯಿಂಗ್ ದೇರ್ ಹಾರ್ಡ್ ವರ್ಕ್ ಆನ್ ಅ ಸ್ಮಾಲ್ ಇನ್ಕ್ರಿಮೆಂಟಲ್ ವೇ. ಆಗ ಏನಾರ ಅಂದ್ರೆ ಓವರ್ ದೇರ್ ಲೈಫ್ ಜರ್ನಿ ನೋಡೋನಿಗ ಆಫ್ಟರ್ 25 years of experience or 30 years of experience ಬನಿಗ then only he can become a legend. Whether you take the life history of Rajnikant or Abdul Kalam or ದಾರವ ನೋಡ್ಲಿಯೋ ಅಪ್ಪರ ಲೈಫ್ ಅಪ್ಪರ ಸಿಂಪಲ್ ಸ್ಟಾರ್ಟ್ ಮಾಡಿದಾರ, ನಂಗ ಮಗದ ಸ್ಟಾರ್ಟ್ ಮಾಡಿದಾರ. ನಂಗ ನೆರೆ ಏನ ಮಾಡೋಲ್ಲ ಪಾದಿಗೆ ನಂಗ ಬೆನ್ ಸ್ವೀಟ್ ಲ್ಯಾಂಡ್ ಹೇಳಿದಂಗೆ ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್, ಇಟ್ ಇಸ್ ಅ ಜರ್ನಿ. ನಂಗೆ ಏನೋ ನೆನ್ಸಿನೋ ಇಟ್ಸ್ ಅ ಡೆಸ್ಟಿನೇಷನ್. ನಾ MBA ಬಿರಿಕಿಟ್ಟೆ ಈಸಗ ನನಗೆ 1 lakh ಅಚೀವ್ ಮಾಡ್ತೆ ಹೋಗೋದು ಸ್ಟಾಪ್ ಅಪ್ ನಾವು. ಬಟ್ ದಿಸ್ ಪೀಪಲ್ ಹೂ ಅಸ್ಪೈರ್ ದೇ ಗೋ ಬಿಯಾಂಡ್ ಅಂಡ್ ಬಿಯಾಂಡ್. ಅಂಡ್ ವಿ ಕ್ಯಾನ್ ಸೇ ದಟ್ ರಾಮನ್ ಅಯ್ಯಾವ್ಕರ್ ಸರ್ ನಂಗೆ ಲರ್ನ್ ಮಾಡೋ ನೆಕ್ಸ್ಟ್ ಲೆಸನ್ ಏನಂದ್ರೆ aspire for good things in life. That is very very important. And last but not the least, last point which I am going to share is that our college dige 35 years of journey ನಂಗೆ ಪೊದುವಾ ಏನ್ ಟೀಚರ್ ಗಟ್ರ ನಾ ಕಾಲೇಜ್ ದಿಂದ ರಿಟೈರ್ಡ್ ಆಗಿ ಬಂದುಬಿಟ್ಟೆ ಎಂಬುದಲ್ಲ. ಈವನ್ ಆಫ್ಟರ್ 15 years ಆಫ್ ಇಸ್ ರಿಟೈರ್ಮೆಂಟ್ ಇನ್ ಅಲೋಸಿಯಸ್ ಕಾಲೇಜ್ dige ತಾ ಬಂದು 2 years ಬ್ಯಾಕ್ 2018 dige ತಾ ಬಂದು ಈ ಒಳಗಂದ ಪಾಸ್ ಆಪನೆಗ ಆಗ ಏನಂದ್ರೆ ದಟ್ ಕಾಲೇಜ್ ಅನೌನ್ಸ್ ಹಾಲಿಡೇ. ಅದು ಮಾತ್ರ ಅಲ್ಲ, ತನ್ನ ಅಲ್ಯುಮಿನಸ್ ಎಲ್ಲ ಸೇದು ಏನು ಮಾಡಿದ್ರು ಅಂದ್ರೆ ದೇ ಹ್ಯಾವ್ ಪುಟ್ 1 crore rupee. You cannot imagine in Indian history for a professor or a teacher anybody would have done this act of investing 1 crore and starting a trust in the name of Raman uncle Raman Ayya. ಇದು ಬಂದು ಸಾಧ್ಯವೇ ಕಡೆ. ಇದು ಏನಗಾಗಿ ಮಾಡುದು ಅಂದ್ರೆ he was not just a teacher, so he went beyond teaching. ಆಗ ಏನಂದ್ರೆ ಇದು 3 words ನೋಡಿದೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರಸ್ಟ್, ಫೇತ್ ಅಂಡ್ ಬಿಲೀಫ್ ಅಂದು. ನಂಗೆ ಎದೆಲ್ಲ ಬಂದು ನಂಗೆ ಅರಿಗೆವೋ ನಂಗೆ ಬಿಲೀವ್ ಮಾಡೋ. ಈಗ ಭೂಮಿ ಇತ್ತ ಸುತ್ತಿರ ಅಂತಂದ್ರೆ ಅದು ಸೈಂಟಿಫಿಕ್ ಆಡದೆ. ಸೊ ಯು ಹ್ಯಾವ್ ಟು ಟ್ರಸ್ಟ್. ನನಗೆ ಅಲ್ಲ ಫೇತ್ ಎಂಬುದು ಹೇಗೋ ಬಂದ್ರ ಅಂದ್ರೆ ಈಗ ಕಂಟಿನ್ಯೂಸ್ ಒಬ್ಬನ ಟ್ರಸ್ಟ್ ಮಾಡಿ ಮಾಡಿ ಇಬ್ಬನಿಗ ಒಂದು ಸ್ಟೇಜ್ ಜಪ್ಪಲ ಒಬ್ಬಲೆಗ ಯು ಹ್ಯಾವ್ ಫೇತ್ ಇನ್ ಇಟ್. ಯು ಹ್ಯಾವ್ ಫೇತ್ ಇನ್ ಇಟ್ ದಟ್ ಈಸ್ ಒಂದು ಟ್ರಸ್ಟ್ ನ ಬಂದು 100 times ಆಫ್ ಟ್ರಸ್ಟ್ ಇಸ್ ಕಾಲ್ಡ್ ಇಸ್ ಫೇತ್. ಇಂದು ಆ ಸ್ಟೂಡೆಂಟ್ಸ್ ಆಫ್ ದಟ್ ಯೂನಿವರ್ಸಿಟಿ ಅಲೋಸಿಯಸ್ ಕಾಲೇಜ್ ಬಂದು ದೇ ಹ್ಯಾವ್ ಸೋ ಮಚ್ ಆಫ್ ಫೇತ್ ಇನ್ ಇಟ್. ದಟ್ ಇಸ್ ದ ರೀಸನ್ நிறைய ಪ್ರೊಫೆಸರ್ಸ್ ಆ ಕಾಲೇಜ್ ಇದ್ದಾರೆ. ಬಟ್ ದೇ ಹ್ಯಾವ್ ಸ್ಟಾರ್ಟೆಡ್ ಅ ಟ್ರಸ್ಟ್ ಇನ್ ದ ನೇಮ್ ಆಫ್ ರಾಮನ್. ದಟ್ ಇಟ್ ಸೆಲ್ಫ್ ಕ್ಲಿಯರ್ಲಿ ಶೋಸ್ ದಟ್ he was not an ordinary person, he was a legend. And ನಂಗೆ ಏನೋ ಸಂತೋಷ ಅಂದ್ರೆ he was a ಬಡಗ ಲೆಜೆಂಡ್ ಎಂಬುದು ಅಪ್ಪರ ಸಂತೋಷ. ಸೊ ವಿತ್ ದಿಸ್ ಕೀ ಲರ್ನಿಂಗ್ಸ್ ಬಂದು ಇಂದು ನಂಗೆ ಆಡಿಯನ್ಸ್ ಗೆ ತನ್ನ ಗ್ರ್ಯಾಂಡ್ ಡಾಟರ್ ಇದ್ದಾರೆ, ಮೇ ಬಿ ಇನ್ ದ ಕ್ವೆಶ್ಚನ್ ಆನ್ಸರ್ ಸೆಷನ್ ದೇ ಕ್ಯಾನ್ ಪಿಚ್ ಇನ್ ಅಂಡ್ ಶೇರ್ ಫ್ಯೂ ಥಿಂಗ್ಸ್ ವಿತ್ ಅಸ್. ಅಪ್ಪರ ಸಂತೋಷ. ಈ ಒಳ್ಳೆಯ ಲೆಸನ್ಸ್ ಇಂದ ಆಫ್ಟರ್ ದಿಸ್ ಮೀಟಿಂಗ್ ಬಂದು ಗಣೇಶ್ ಮೂಲವ ವಿ ವಿಲ್ ಶೇರ್ ಸಮ್ ಆಫ್ ದಿಸ್ ರಾಮನ್ ಅಯ್ಯಾವ್ಕರ ಲಿಂಕ್ಸ್ ಕೇಗಿನ್ಯೋತಾ ಏನೇನೋ ಬುಕ್ ಬರ್ತಾರೆ, ಎಸ್ಪೆಷಲಿ ಕಾಮರ್ಸ್, ಅಕೌಂಟ್ಸ್, ಫಿನಾನ್ಸ್, ಬ್ಯಾಂಕಿಂಗ್, ಲಾ ಇದೆಲ್ಲ ಬಂದು ನೀವು ನೋಡ್ವಿ. ಇಟ್ಸ್ ರಿಯಲಿ ಅಮೇಜಿಂಗ್. ಇಟ್ ಟುಕ್ ಮಿ ಆಲ್ಮೋಸ್ಟ್ 1 day ಟು ಡೂ ಫುಲ್ ರಿಸರ್ಚ್ ಅಬೌಟ್ ರಾಮನ್ ಅಯ್ಯ. ತನ್ನ ಆತ್ಮ ಬಂದು 2 ವರ್ಷ ಆಯ್ತು ಇಲ್ಲಿ ಕಾಂತಾಡಿಂಜಿ ಶುಡ್ ಬಿ ನಂಗೆ ಎಲ್ಲ ಪ್ರೇ ಮಾಡಿದ್ದು. ಹಿ ಶುಡ್ ಬಿ ಗೈಡಿಂಗ್ ಲೈಫ್ ಫಾರ್ ಆಲ್ ಆಫ್ ಅಸ್, ಆಂಟ್ರಪ್ರನರ್ಸ್, ಪ್ರೊಫೆಷನಲ್, ಸ್ಟೂಡೆಂಟ್ಸ್, ಹೂಎವರ್ ಇಟ್ ಇಸ್. ನಂಗೆ ಬಂದು ಇದರ ಮಾತೆ ತನ್ನ ಹೆಸರೆತ್ತಿ ಲೆವೆಲ್ ಹೋಗ್ಬಿಟ್ಟು ಏನ ವೆಂಡಲ್